ಸೂರ್ಯಕಾಂತಿ ಸೂರ್ಯಕಾಂತಿ. ಏನ್ ವಿಷಯ ಐಶ್ವರ್ಯ? ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ನೀವು ನನ್ನ ಜೊತೆಗೆ ಬನ್ನಿ. ಪೊಲೀಸ್ ಸ್ಟೇಷನ್ಗ? ಯಾಕೆ? ಆಗ್ಲೇ ಮರ್ತು ಬಿಟ್ರಾ? ನೋಡಿ, ನಾನು ಮತ್ತೆ ಅದೇ ವಿಷಯ ಹೇಳ್ತೀನಿ ಅಂತ ನನ್ನ ಮೇಲೆ ರೇಗ್ಬೇಡಿ. ಹಳೆ ವಿಷಯನೇ ಹೊಸದಾಗಿ ಹೇಳ್ತೀನಿ ಕೇಳಿ. ಕಾಂತಿ ಅಕ್ಕನ್ನ ಹುಡುಕಿಸ್ಬೇಕು, ಅದಕ್ಕೆ. ಸರಿ ನಡಿ ಐಶ್ವರ್ಯ, ಹೊರಡೋಣ. ಕೈಯಲ್ಲಿ ಚೊಂಬಿಟ್ಕೊಂಡಿರೋ ಹಾಗಿತ್ತು, ಅದನ್ನ ಬಾವ ಆ ಕಡೆ ಬಿಸಾಕಿದ್ರು. ಯಾಕೆ? ಅದು ಏನಿಲ್ಲ ಐಶ್ವರ್ಯ, ಈಗ ತಾನೇ ನೀನು ಹೇಳ್ದಲ್ಲ 3 ದಿವಸದಿಂದ ಬೆಳಿಗ್ಗೆ ಬೆಳಿಗ್ಗೆ ಇಬ್ರು ಹೊರಡ್ತಾ ಇದೀವಿ ಅಂತ. ಗಿಡಗಳಿಗೆ ಔಷಧಿ ಹಾಕಿಸ್ತಾ ಇದ್ದೆ. ಔಷಧಿ ಹೇಗೆ ಹಾಕ್ತೀರಾ? ತೋರಿಸಿ ಬನ್ನಿ, ನಾನು ನೋಡ್ಬೇಕು. ನೋಡಮ್ಮ, ನೀನು ಸಂತೆ ಕೆಟ್ಟೆ ಮನೆ ಸೊಸೆ, ನಿನ್ಗೆ ಯಾಕೆ ಉಸಾಬ್ರಿ ಎಲ್ಲ? ಆಮೇಲೆ ಅದು ಸಿಕ್ಕಾಬಟ್ಟೆ ಮುಖಕ್ಕೆ ಘಾಟ್ ಹಂಗೆ ಹೊಡಿಯುತ್ತೆ. ಮೂಗ್ ಬಟ್ಟೆ ಕಟ್ಕೊಂಡು ಸುಮಾರು ಕೆಲಸ, ಅದೆಲ್ಲ ಬೇಡ. ನಂಗೆ ತುಂಬಾ ಹೊಟ್ಟೆ ಸಿಗ್ತಾ ಇದೆ, ಏನು ಊಟಕ್ಕೆ ಹಾಕ್ತೀಯ ಹಿಂಗೆ? ಸರಿ ಬನ್ನಿ. ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕಿತ್ತು. ಏಕೆ? ಊಟ ಕೂಡ ಕಾಸಿಲ್ವಾ? ಅಯ್ಯೋ ಹಾಗೇನಿಲ್ಲ, ಕಾಸಿದೆ. ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಒಂಚೂರು ಹೇಳ್ತೀರಾ? ಬೆಳಗಿಂದ ಕೇಳ್ತಿದ್ದೀನಿ, ಯಾರು ಸರಿಯಾಗಿ ಹೇಳ್ತಿಲ್ಲ. ಅಯ್ಯೋ, ಈ ಅಡ್ರೆಸ್ ಗೊತ್ತಿಲ್ಲ ಅಂದ್ರೆ ಯಾರಮ್ಮ? ಇವರು ತುಂಬಾ ಫೇಮಸ್ ಇಲ್ಲಿ. ಹೌದಾ? ಹೀಗೆ ಸ್ವಲ್ಪ ಮುಂದಕ್ಕೆ ಹೋಗಿ ಬಲಕ್ ತಿರ್ಕೊಳ್ಳಿ, ಅಲ್ಲೊಂದು ಸರ್ಕಲ್ ಸಿಗುತ್ತೆ. ಎಡಗಡೆ 3ನೇ ಮನೆನೇ ಅವ್ರದ್ದು. ಸರಿ ಅಣ್ಣ, ತುಂಬಾ ಉಪಕಾರ ಆಯ್ತು. ಹಾ ಸರಿ ಅಮ್ಮ. ಆ ಹೆಣ್ಮಗು ಬ್ಯಾಗ್ ಕಳ್ಕೊಂಡು ಎಷ್ಟು ಒದ್ದಾಡ್ತಾ ಇದೀವಿ. ಅಯ್ಯೋ ಬಿಡಿ ಸರ್, ಯಾರೇನೋ ಅಷ್ಟೊಂದು ತಲೆ ಕೆಡ್ಸ್ಕೊತೀರಾ? ಅಷ್ಟೊಂದು ಮುಖ್ಯವಾದ ವಸ್ತು ಆಗಿದ್ರೆ ಅವಳೇ ಬಂದು ತಗೊಂಡೋಗ್ತಾ ಇದ್ಲು. ತಲೆಗಿಲೆ ಕೆಟ್ಟಿದ್ಯಾ ನಿನ್ಗೆ? ಎಷ್ಟು ಬೇಜವಾಬ್ದಾರಿಯಿಂದ ಮಾತಾಡ್ತಾ ಇದೀಯ ನಿನ್ಗೆ? ಸರ್ ಒಂದು ಕೆಲಸ ಮಾಡಿದ್ರೆ, ಏನು? ಆ ಬ್ಯಾಗ್ ಓಪನ್ ಮಾಡಿ ನೋಡಿದ್ರೆ? ಒಳ್ಳೆ ತಲೆ ನೀನು. ಮತ್ತೊಬ್ರು ಬ್ಯಾಗ್ ಓಪನ್ ಮಾಡೋದು ಸರಿನಾ? ಆಗಲ್ಲ ಸರ್, ಆ ಬ್ಯಾಗಲ್ಲಿ ಅವಳ ಅಡ್ರೆಸ್ ಇದ್ರೆ ಅವಳು ತಲುಪಿಸ್ಬೋದಲ್ಲ ಅಂತ. ಸುಮ್ಮನೆ ಇರೋ, ಇಲ್ಲದೆ ಇರೋ ತಲಹರಟೆ ಎಲ್ಲ ಮಾತಾಡಬೇಡ ನೀನು. ಬೇರೆ ಏನಾದ್ರು ಮಾಡೋದು ಕೆಲಸ ಮಾಡೋಣ. ಆ ಹುಡುಗಿ ಹೆಸರೇನು ಅಂತ ಅಂದೆ? ಕಾಂತಿ ಅಂತ ಸರ್. ಕಾಂತಿ? ಪಾಪ ನಮ್ಮ ಡ್ರೈವರ್ ತಿಳಿದೆ ನಿನ್ನ ಬ್ಯಾಗ್ ಎತ್ಕೊಂಡ್ಬಿಟ್ಟಿದ್ದಾನೆ. ಅದರಲ್ಲಿ ಎಂಟೋ ಏನೋ ಪಾಪ, ಅದರಿಂದ ನಿನ್ಗೇನು ತೊಂದರೆ ಆಯಿತು ಅಂತ ಹಾಗೆ ಹೇಳಿದೆ ಅಷ್ಟೇ. ಪರವಾಗಿಲ್ಲ ಸರ್, ಇವ್ರೇನಾದ್ರೂ ನನ್ನ ಬ್ಯಾಗ್ನ ವಾಪಸ್ ಕೊಟ್ಬಿಟ್ಟಿದ್ರೆ ನಿಮ್ಮನ್ನು ನೋಡೋ ಭಾಗ್ಯ ನನಗಿರ್ತಾ ಇರಲಿಲ್ಲ. ಅದು ನಿಜ. ಹಾಗೆ ನಿನ್ನ ಹೆಸರು ಏನಂದೆ? ಕಾಂತಿ ಅಂತ. ಹೆಸರು ಬಹಳ ಚೆನ್ನಾಗಿದೆ. ಮನೆ ಬೆಳಗುವಂತ ಲಕ್ಷಣಗಳು ಮುಖದಲ್ಲೇ ಕಾಣ್ತಾ ಇದೆ. ನೀವು 1000 ಜನಕ್ಕೆ ಕೆಲಸ ಕೊಡ್ಸಿದಿರಂತೆ, ಎಷ್ಟೊಂದು ಜನ ನಿಮ್ಮ ನಂಬ್ಕೊಂಡು ಬದುಕ್ತಿದಾರಂತೆ. ಹಾಗೆ ನನಗೂ ಒಂದು ಕೆಲಸ ಕೊಡ್ಸಕ್ಕಾಗತ್ತಾ ಸರ್? ಕೊಡ್ಲೇಬೇಕು ಅಂತ ನಾನು ಹೇಳ್ತಾ ಇಲ್ಲ ಸರ್. ನೀನು ನನ್ನ ಮಗಳಿದ್ದ ಹಾಗೆ. ಕಾಂತಿ, ನೀನು ಮುಂಚೆ ಏನು ಕೆಲಸ ಮಾಡ್ತಾ ಇದ್ದೀಮ್ಮ? ಮನೆ ಕೆಲಸ. ನಮ್ಮ ಆಫೀಸ್ನಲ್ಲಿ ಗೌರಮ್ಮ ಅಂತ ಇದ್ದಾರೆ, ಅವ್ರಿಗೆ ಹೇಳಿರ್ತೀನಿ. ಅವ್ರು ಏನು ಕೆಲಸ ಹೇಳ್ತಾರೋ ಅದನ್ನು ಮಾಡ್ಕೊಂಡಿರು. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ನೀವು ಮಾಡಿರೋ ಈ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಐಶ್ವರ್ಯನ ಒಪ್ಕೊಳ್ಳೋಣ ಅಂದ್ರೆ ಅದು ಆಗ್ತಿಲ್ಲ. ಹೋಗ್ಲಿ, ಐಶ್ವರ್ಯಂಗೆ ಕಾಂತಿ ನನಗೇನಾಗಬೇಕು, ಈಗ ಅವಳು ಎಲ್ಲಿದ್ದಾಳೆ ಅಂತ ಅದನ್ನು ಹೇಳಕ್ಕಾಗ್ತಿಲ್ಲ. ಯಾವ ಜನ್ಮದಲ್ಲಿ ಯಾರಿಗೇನು ಅನ್ಯಾಯ ಮಾಡಿದ್ನೋ ಏನೋ, ಈ ಜನ್ಮದಲ್ಲಿ ನಿಂದು ಒಂದು ಜನ್ಮ ಇಲ್ಲಿಗೆ ಮುಗೀತು ಅಂತ ಅನ್ಕೊಂಬಿಡು. ಸೂರ್ಯಕಾಂತಿ